ನಿನ್ನ ಹೆಂಡತಿಗೆ ಸ್ವಲ್ಪ ಬುದ್ಧಿ ಹೇಳೋ. ನಿಮ್ಮ ಅಮ್ಮನ್ಗೆ ಬುದ್ಧಿ ಹೇಳು. ಏನಾಯ್ತು? ಕರೆಕ್ಟಾಗಿ ಅಡ್ಗೆನೆ ಮಾಡಕ್ ಬರಲ್ಲಕ್ಕನು. ಅಡಿಗೆ ಎಷ್ಟೇ ಚೆನ್ನಾಗಿದ್ರು ಏನಾದ್ರು ಒಂದ್ ಹೆಸರೇ ಇಡ್ತಾರೆ. ಆಯ್ತು, ನಾನು ಹೇಳ್ತೀನಿ ಬಿಡು. ಕಲ್ತ್ಕೊಳಮ್ಮ ಅಂದ್ರೆ ನಮ್ಮಮ್ಮ ಇದೆಲ್ಲ ಹೇಳ್ಕೊಟ್ಟಿಲ್ಲ ಅಂತಾಳೆ. ಮಾತೆತ್ತಿದ್ರೆ ನಿಮ್ಮಮ್ಮ ನಿನ್ಗೆ ಹೇಳ್ಕೊಟ್ಟಿಲ್ವಾ ಅಂತ ಹೇಳ್ತಾರೆ. ಸರಿ ಹೋಗ್ತಾಳ್ ಬಿಡು ನಿಧಾನಕ್ಕೆ. ಟೀ ಕೇಳಿದ್ರೆ ಕಾಫಿ ಮಾಡ್ತಾಳೆ, ಕಾಫಿ ಕೇಳಿದ್ರೆ ಟೀ ಮಾಡ್ತಾಳೆ. ಟೀ ಮಾಡು ಅಂತಾರೆ, ಮಾಡಿದ್ರೆ ಬೇಡ ಕಾಫಿ ಮಾಡು ಅಂತಾರೆ. ಏನೋ ಗೊಂದಲ ಆಗಿರುತ್ತೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೋ. ಹೆಂಡತಿ ಬಂದ ತಕ್ಷಣ ನಾನು ಯಾಕೆ ಹೇಳಿ ನಿನಗೆ? ಸರಿ ಬಿಡು, ಯಾವಾಗ್ಲೂ ನೀನ್ ನಿಮ್ಮ ಅಮ್ಮನ್ಗೆ ಸಪೋರ್ಟ್ ಮಾಡ್ತೀಯ ಅಲ್ವಾ? ನಾನು ಯಾವಾಗ್ಲೂ ನಿನ್ನ ವಹಿಸ್ಕೊಂಡೆ ಅಲ್ವಾ ಮಾತಾಡೋದು. ಅವ್ರ ಅಮ್ಮಂಗಾಗಿರೋ ಹಿಂಗೆ ಮಾಡ್ತಿದ್ಲ ಅವಳು. ಅದೇ ಅವ್ರ ಮಗಳಿಗಾಗಿದ್ರೆ ಇದೇ ನೋವು ಕೊಡ್ತಾ ಇದ್ರ ಅವರು. ನೀವು ಅಮ್ಮ ಮಗಳಿದ್ದಂಗೆ ಇದ್ಬಿಡಿ, ಎಲ್ಲ ಸರಿ ಹೋಗುತ್ತೆ. ನಿನ್ನೆ ನಂಬ್ಕೊಂಡ್ ಬದುಕ್ತಾ ಇದೀನಿ ಕಣೋ. ನಿನ್ನೆ ನಂಬಿತಾನೆ ನಾನು ಎಲ್ರನ್ನ ಬಿಟ್ಟು ಬಂದಿರೋದು. ಜಾಸ್ತಿ ತಲೆ ಕೆಡ್ಸ್ಕೋಬೇಡ, ನೀ ನಂಬಿಕೆಗೆ ಯಾವತ್ತೂ ಮೋಸ ಮಾಡಲ್ಲ. ನಿನ್ ಮೇಲೆ ನಂಬಿಕೆ ಇದೆ ಕಣ, ಅವಳ ಮೇಲಿಲ್ಲ. ನಂಬಿಕೆ ಪ್ರಶ್ನೆ ಅಲ್ಲ, ನನ್ಗೆ ಹಿಂಸೆ ಆಗುತ್ತೆ ಹೆಂಗೆ ಆಗ್ತಾ ಇದ್ರೆ. ಸೊ ಇವಾಗ ನಾನು ಏನ್ ಮಾಡ್ಲಿ? ನನ್ನ ರುದ್ರಾಶ್ರಮಕ್ಕೆ ಸೇರಿಸಿ ಪುಣ್ಯ ಕಟ್ಕೊಂಬಗ್ನೆ. ಫಸ್ಟ್ ಬೇರೆ ಮನೆ ಮಾಡೋಣ, ನಾವಿಬ್ರೇ ಇರೋಣ. ಇದ್ ಮಾತ್ರ ಖಂಡಿತ ಸಾಧ್ಯ ಇಲ್ಲ. ಇನ್ನೊಂದ್ಸಲಿ ಯೋಚನೆ ಮಾಡಿ ಕರೆಕ್ಟ್ ಆಗಿ ಹೇಳಿ. ಈ ವಿಷಯದಲ್ಲಿ ಇದೇ ನನ್ನ ಕೊನೆ ನಿರ್ಧಾರ. ಸರಿ, ಹಂಗಿದ್ರೆ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತು ಬಿಡು. ಸರಿ, ಹಾಗಾದ್ರೆ ನಾನು ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ. ಬೇರೆ ಮನೆ ಮಾಡೋವರೆಗೂ ನಾನು ಬರಲ್ಲ. ಬಾಯ್. ಮಾತ್ ಕೇಳಿ ಯಾಕಿಂಗ್ ದುಡ್ತಾ ಇದ್ದೀರಾ? ಹೊರಗಡೆ ಫ್ಯಾಮಿಲಿಗೋಸ್ಕರ ಎಷ್ಟು ಕಷ್ಟ ಬಿದ್ರು ನಮ್ಗೆ ಕಷ್ಟ ಅನ್ಸಲ್ಲ, ಆದ್ರೆ ಈ ನೋವು ಮಾತ್ರ ತಡಿಯಕ್ಕಾಗಲ್ಲ. ಈ ಜಗತ್ತಲ್ಲಿ ಇವರಿಬ್ರು ಮಾತ್ರ ನಮ್ನ ಅರ್ಥ ಮಾಡ್ಕೊಂಡ್ರೆ ಸಾಕು, ನಮ್ ಜೀವನ ಎಷ್ಟೋ ಚೆನ್ನಾಗಾಗೋಗುತ್ತೆ.